ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಾ ನಿರಾಸೀರ್ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತಃ. ಯಾವುದಾಯ್ತೀಗ? 178. ಹಾಂ. ಶೌಚಂ ವಾಚಂಚ ಸದಾ ತಥಾಚ ಸ್ಮೃತಿ ಅದಾಗಬೇಕಲ್ಲ. ಶೌಚಂ ವಾಚಂಚ ಮೇಧ್ಯತ್ವಂ ಸೋಮಗಂಧರ್ವ ಪಾವಕಾಃ ದದುಸ್ತಾಸಾಂ ವರಾನೇತಾನ್ ತಾಸಾನ್ ತಸ್ಮಾತ್ ಮೇಧ್ಯತರಾಃ ಸ್ಮೃತಾಃ. ಶೌಚಂ ವಾಚಂಚ ಮೇಧ್ಯತ್ವಂ ಸೋಮ ಗಂಧರ್ವ ಪಾವಕಾಃ ದದುಸ್ತಾಸಾಂ. ಒಬ್ಬ ಕನ್ಯಾ 3 ಜನದ ವಶ. ಯಾರಿಂದ ಅಂತ ಕೇಳಿದರೆ ಮದ್ದು ಸೋಮ, ಆಮೇಲೆ ಗಂಧರ್ವ, ಆಮೇಲೆ ಅಗ್ನಿ. 3 ಜನಗಳು ಕನ್ಯೆಯ ಮೇಲೆ ಸ್ವಾಮಿತ್ವ ಹೊಂದಿದ್ದಾರೆ. ಅದರಿಂದ ಏನು ಬಂತು? ಅಗ್ನಿಯಿಂದಾಗಿ ಸೋಮ ಗಂಧರ್ವ ಪಾವಕ ಅವರಿಂದ ಶೌಚ ಅಂದರೆ ಶುದ್ಧಿ, ವಾಚಂ ಅಂದರೆ ಮಾತು, ಮೇಧ್ಯತ್ವಂ ಅಂದರೆ ಒಂದು ಯಜ್ಞಕ್ಕೆ ಅರ್ಹತೆ. ಇಷ್ಟನ್ನು ಅವ್ರು ಕೊಟ್ಟಿರೋದ್ರಿಂದ ಅವ್ರ 3 ಜನಗಳಿಗೂ ಕೂಡ ಒಬ್ಬ ಕನ್ಯೆಯ ಮೇಲೆ ಅಧಿಕಾರ ಇದೆ. ವರಾನೇತಾನ್ ತಸ್ಮಾತ್ ಮೇಧ್ಯತರಾಃ ಸ್ಮೃತ. ಅದಕ್ಕೆ ಅವರು ಶುದ್ಧರು ಅಂತ ಅನಿಸ್ಕೊಂಡ್ರು. ಅಥೇಷ್ಟ ಕಾಮನಾ ಸರ್ವಾ ತಾಸಾಂ ಇಂದ್ರೋವರಂ ದದೌ ತಸ್ಮಾತ್ ತದಿಚ್ಛೆಯ ಕಾಮಿ ಪುಮಾನ್ ಸ್ಯಾತ್ತು ತಥಾ ಸ್ತ್ರೀಯ ಯಥೇಷ್ಟ ಕಾಮನಾ ಸರ್ವಾ ತಾಸಾಂ ಇಂದ್ರೋ ವರಂ ದದೌ. ಇಂದ್ರ ದೇವರ ವರ ಕೊಟ್ಟಿದ್ದಾರೆ. ಆದರೆ ಅವ್ರಿಗೆ ಪ್ರೋತ ಬಂತು. ಇಂದ್ರ, ಆಮೇಲೆ ಚಂದ್ರ, ಗಂಧರ್ವರು, ಅಗ್ನಿ, ಇಷ್ಟು ಜನಗಳು ಹೊಂದಿದ್ದಾರೆ ಕನ್ಯೆ ಮೇಲೆ ಸ್ವಾಮ್ಯವನ್ನು. ಸ್ತ್ರೀಣಾಂ ಅಷ್ಟಗುಣ ಕಾಮ ವ್ಯವಸಾಯಶ್ಚ ಷಡ್ಗುಣ. ಅಷ್ಟಗುಣ ಹೆಚ್ಚು ಕಾಮ ಅವರಿಗಿರ್ತದೆ. ಜೊತೆಗೆ ಷಡ್ಗುಣ ಅಂದರೆ 6 ಪಟ್ಟು ಪ್ರಯತ್ನ. ಲಜ್ಜಾ ಚತುರ್ಗುಣ, ನಾಚಿಕೆ ಅನ್ನೋದು 4 ಪಟ್ಟು ಹೆಚ್ಚಿರುತ್ತೆ. ತಾಸಾಂ ಆಹಾರಶ್ಚ ತದರ್ಧಕಾಹ, ಆಹಾರ ಮಾತ್ರ ಕಡಿಮೆ ಇರುತ್ತಂತೆ. ಪುರುಷ ಮತ್ತು ಸ್ತ್ರೀಯರಲ್ಲಿ ಆಹಾರ ಹೆಚ್ಚು ತಗೊಳ್ಳೋದು ಯಾರು? ಸಾಮಾನ್ಯ ಪುರುಷರು ಅಂತ ಹೇಳ್ತಾರೆ. ಹೆಚ್ಚು ಆಹಾರ ತಗೊಳ್ಳೋದು ಪುರುಷರು. ಜನರಲ್ಲಿ ಬಗ್ಗೆ ಅವರು ತೊಗೊಳ್ಬಾರ್ದು ಅಂತೇನಿಲ್ಲ, ಜನರಲ್ಲಾಗಿ ಹೇಳ್ತಿರೋದು ಇತಿ. ಯೋ ಋತುಸ್ನಾತ ಭಾರ್ಯಾಯಾಹ ಸನ್ನಿಧಿಂ ನೋಪಗಚ್ಚತಿ. ವಿವಾಹವಾದ ಮೇಲೆ ಋತುಸ್ನಾತಳಾದ ಭಾರ್ಯೆಯ ಸಂಗಮ ಅಂಬೋದು ಅದು ಗುಣ ಹೊರತು ದೋಷ ಅಲ್ಲ. ಅದಿಲ್ಲದೆ ಹೋಗೋದೇ ದೋಷ, ಅಪರಾಧ ಅದು. ಘೋರಾಯಾಮ್ ಭ್ರೂಣಹತ್ಯಾಯಾಮ್ ಪಿತೃಭಿಃ ಸಹ ಗಚ್ಚತಿ. ಆ ರೀತಿ ಮಾಡದೆ ಹೋದರೆ ಅವನು ಭ್ರೂಣಹತ್ಯೆ ಮಾಡಿದ ಪಾಪಕ್ಕೆ ಗುರಿಯಾಗ್ತಾನೆ. ಪಿತೃಗಳು ಸಹ ಅವನೊಂದಿಗೆ ನರಕಕ್ಕೆ ಹೋಗ್ತಾರೆ. ಋತುಕಾಲೋಪಗಾಮೀ ಚ ಪ್ರಾಪ್ನೋತಿ ಪರಮಾಂ ಗತಿಂ. ಆದ ಋತುಕಾಲದಲ್ಲಿ ಸಂಗಮ ಮಾಡಿದಾಗ ಅವನಿಗೆ ಪಾಪ ಬರೋದಿಲ್ಲ, ಅಲ್ಲ ಭಾರಿ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ತತ್ಕಾಲ ಪ್ರಭವ ಪುತ್ರ ಪಿತॄಣಾಂ ಸ್ವರ್ಗದೋ ಭವೇತ್. ಆ ರೀತಿ ಹುಟ್ಟತಕ್ಕಂಥ ಪುತ್ರ ಇಡೀ ವಂಶವನ್ನೇ ಉದ್ಧಾರ ಮಾಡೋದ್ರಿಂದ ಪಿತೃಗಳಿಗೆ ಸ್ವರ್ಗ ಕೊಡ್ತಕ್ಕಂತಹ ದೊಡ್ಡ ಸಾಧನೆ ಮಾಡ್ತಾನೆ. ಇತ್ಯಾದಿ ಸ್ಮೃತೇಶ್ಚ ಋತುಕಾಲೇ ನಿತ್ಯತ್ವಂ ಸರ್ವದಾ ಕಾಮ್ಯತ್ವಂ ಕಥಮಿತಿ ಚೇತುಚ್ಯತೆ. ನಹಿ ಏತೇಷು ಉಭಪುತ್ರಾಣಾಂ ವಿಧಿರಸ್ತಿ ಅಪಿತು ಬಹ್ವಪತ್ಯ ಪ್ರಶಂಸಾ ಮಾತ್ರಂ. ಎಲ್ಲೆಲ್ಲಿ ನಿನ್ನ ಪ್ರಶ್ನೆ ಬಂದಿತ್ತು, 10 ಮಕ್ಕಳು ಹುಟ್ಟಲಿ ಅಂಥೇಳಿ. 10 ಮಕ್ಕಳು ಹುಟ್ಟಿ ಎಂಬುದಕ್ಕೆ ಒಂದು ಕಾಲಕ್ಕೆ 10 ಮಕ್ಕಳು ಹುಟ್ಟಲಿ ಅಂತಲೇ ಅರ್ಥ. ಉಳಿದ ಕಾಲಕ್ಕೆ ಬಹುಪುತ್ರರಾಗಲಿ ಅಂತ ಅಷ್ಟೇ ಅರ್ಥ ಹೊರತು ಬೇರೆ ಅಲ್ಲ. ಉದಾಹರಣೆ ಆಫೀಸ್ ನೋಡ್ತಾನೆ, ಎಷ್ಟು ಭಾಳ ವೃದ್ಧಿ ಬರಲಿ ಅಂತ ಹೇಳಿದರೆ ಅದು ಆ ವಿಶೇಷವಾದ ಒಂದು ಹಾರೈಕೆಯೇ ಹೊರತು ಹಾಗಾಗಲೇಬೇಕು ಅಂತೇಳಿ ಒಳ್ಳೆಯದಾಗಲಿ ಅಂತ ತಾತ್ಪರ್ಯ, ಬೇರೆ ಇನ್ನೇನಲ್ಲ. ಜ್ಯೇಷ್ಠೇನ ಯಾವುದರಲ್ಲಿ? ಹೌದು ಅಷ್ಟೇ, ಇಲ್ಲಿ ಎಷ್ಟು ಬೇಕೋ ಅಷ್ಟು ಹೇಳಿದ್ದಾರೆ ಅಷ್ಟೇ. ಜ್ಯೇಷ್ಠೇನ ಜಾತಮಾತ್ರೇಣ ಪುತ್ರೀ ಭವತಿ ಮಾನವಃ ಪಿತॄಣಾಂ ಅನುರಣಶ್ಚೈವ ಕಾಮಜಾನ್ ಇತರಾನ್ ವಿದುಹು ಇತಿ ಮನುವಚನ. ಮನಸ್ಸಿಗೆ ಎಷ್ಟು ಮಕ್ಕಳಾಗಬೇಕು ಅಂತ ಪ್ರಶ್ನೆ ಬಂದರೆ ಜ್ಯೇಷ್ಠೇನ ಜಾತಮಾತ್ರೇಣ, ಒಬ್ಬ ಮಗ ಹುಟ್ಟಿಬಿಟ್ರೆ ಅಲ್ಲಿ ಪುತ್ರೀ ಭಾವನ ಪುತ್ರ ಅಂತ ಆಗೋಯ್ತಾರೆ. ಒಂದು ಸರ್ತಿ ಮಗ ಹುಟ್ಟಿದ ಅಂತ ಹೇಳಿದರೆ ಅವನು ಪುತ್ರವಾನ್ ಅಂತ ಪ್ರೂವ್ ಆಗೋಯ್ತು. ಇನ್ನು ಪಿತॄಣಾಂ ಅನುರಣಶ್ಚೈವ ಕಾಮಜಾನ್ ಇತರಾನ್ ವಿದುಹು, ಬೈಕ್ ಏನಾದ್ರು ಹೆಚ್ಚು ಮಕ್ಕಳನ್ನು ಪಡ್ಕೊಂಡ್ರೆ ಅದು ತಪ್ಪೇನೂ ಅಲ್ಲ. ಆದರೆ ಒಂದು ಮಾತ್ರ ಪಡಿಲೇಬೇಕು. ಒಂದು ಮಾತ್ರ ಪಡೆಯೋದೇನದು ಕಡ್ಡಾಯ ದಾಂಪತ್ಯದೊಳಗೆ. ಅನಂತರದ್ದು ಅವನಿಷ್ಟ ಮಾಡಿದ್ರೆ ಒಳ್ಳೆಯದೇನೆ, ಬಿಟ್ಟರು ಏನು ದೋಷ ಇಲ್ಲ ಅಂತ ಹೇಳ್ತಾರೆ. ಯದ್ವಾ ಇದು ಮನುವಚನ, ಮನುಸ್ಮೃತಿಯ ಮಾತದು. ಯದ್ವಾ ಏಕೇನ ಕುಲೋದ್ಧಾರ ಪಿತೃಋಣಾಪಕರಣಂತ್ಯ ಭವತೀತಿ
ನಿಶ್ಚೇತುಮಶಕ್ಯತ್ವಾತ್ ಅನೇಕೇಷಾಂ ಮಧ್ಯೆ ಯಃ ಕೋಪಿ ಸಮೀಚೀನೋ ಭವತೀತಿ ಸಂಭಾವನಾ ಮಾತ್ರೇಣ ಬಹುಪುತ್ರೋತ್ಪಾದನ ಮುಚ್ಯತೆ. ಇನ್ನೊಂದು ಕೇಸ್ ಇದು. ಇನ್ನೊಂದು ಕೇಸ್ ಏನು ಅಂದರೆ, ಒಬ್ಬ ಮಗ ಸಾಕು ಒಂದು ಬಿಟ್ಟ ಅಂತ ತಿಳ್ಕೊಬೇಡ. ಅವ್ನು ಉದ್ಧಾರ ಮಾಡ್ತೇನೆ ಏನು ಗ್ಯಾರಂಟಿ? ಮಧ್ಯೆ ಅಯೋಗ್ಯನಾಗಿಬಿಟ್ರೆ ಭಾರಿ ಪ್ರಾಬ್ಲಮ್ ಆಗುತ್ತೆ. ಆದ್ದರಿಂದ ಟು ಬಿ ಆನ್ ದಿ ಸೇಫರ್ ಸೈಡ್ ಏನು ಮಾಡಬೇಕು? ಹೆಚ್ಚನೇ ಇದ್ದರೆ ಒಬ್ಬನಾದರೂ ಕೂಡ, ಎಷ್ಟೋ ದಿನದ ಅನುಭವ ಹಾಗಾಗಿದೆ, ಎಲ್ಲ ದೂರ ಮಾಡಿ ಪುಣ್ಯಾತ್ಮ ಒಬ್ಬ ಮಗನ ಒಳ್ಳೆ ನೋಡ್ತಿದ್ದಾನೆ ಅಂತ ಹೇಳ್ತಾರೆ. ಉಳಿದವರೆಲ್ಲ ಕೈ ಬಿಟ್ಬಿಟ್ರೆ ಒಬ್ಬನು ನೋಡ್ತಿದ್ದಾನೆ. ಅದಕ್ಕೋಸ್ಕರನೇ ನಮಗೆ ಗ್ಯಾರಂಟಿ ಏನೋ ಗೊತ್ತಿಲ್ವಲ್ಲ, ಒಳ್ಳೆ ಮಗನೇ ಹುಡ್ತಾನೆ ಅಂತೇನು ಗ್ಯಾರಂಟಿ? ಅಥವಾ ಮೊದಲಿದ್ದು ಮುಂದೆ ಕೆಟ್ಟದಿಲ್ಲ ಅಂತೇನು ಗ್ಯಾರಂಟಿ? ಅದಕ್ಕೇನು ಮಾಡಿ ಹೆಚ್ಚನೇ ಇದ್ದರೆ ಅನುಕೂಲ ಏನು ಅಂದರೆ ಏನು ಮಾಡ್ಬೋದು? ಹಿಂದೆ ಹಾಗೆ ಆಗ್ತಿದ್ದಿತ್ತು. 8-10 ಮಕ್ಕಳು ಇರ್ತಿದ್ದರಿಂದ ಒಬ್ಬನೇನೋ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಏನೋ ಮಾಡ್ಕೊಂಡ್ರು ಕೂಡ ಅವ್ನು ದೂರ ತ್ಯಾಗ ಮಾಡಿದ ತಕ್ಷಣ ಏನು ಆರಾಮ ಏನೂ ಆಗ್ತಿರ್ಲಿಲ್ಲ, ವಂಶ ಬೆಳೆದು ಹೋಗ್ತಾ ಇತ್ತು. ಈಗ ಒಬ್ಬನೇ ಮಗಳಿದ್ದಾಗ ಏನಾಗುತ್ತೆ? ಇದು ಭಾರಿ ಪ್ರಾಬ್ಲಮ್ ಆಗಿಬಿಡುತ್ತೆ. ಆ ಬಿಟ್ಟರೆ ತಮಗೆ ಗತಿ ಇಲ್ಲ, ಹಿಡಿದ್ರೆ ಧರ್ಮಕ್ಕೆ ಗತಿ ಇಲ್ಲ, ಹಾಗಾಗಿಬಿಡುತ್ತೆ. ಈ 99 ಜನ ಪ್ರಾಬ್ಲಮ್ ಅದಿದ್ದು. ಅದಕ್ಕೋಸ್ಕರನೇ ಹೆಚ್ಚು ಮಕ್ಕಳನ್ನು ಪಡೆಯೋ ಉದ್ದೇಶ ಆಗಿದೆ. ಮತ್ತು ಇನ್ನೂ ಕೆಲವು ಕಾರಣ ಇದೆ. ಮಕ್ಕಳು ಒಬ್ಬರೇ ಇದ್ದ ಕಾಲಕ್ಕೆ ಇವನೇನು ಆಯುಷ್ಯ ಪೂರ್ತಿ ಎಲ್ಲ ಗೊತ್ತಿರ್ತದೆ ಯಾರಿಗಾದರೂ ಕೂಡ. ಯಾರು ಹಣೆ ಯಾರತ್ತು ಏನೂ ಗೊತ್ತಿಲ್ಲ ಅದೆಲ್ಲ ಕೂಡ. ಆದ್ದರಿಂದ ಯಾವಾಗ ಏನು ಮಾಡಿರೋ ಎಷ್ಟೋ ಜನ ಹಾಗೆ ಮಾಡ್ಕೊಂಡವ್ರು ಇದ್ದಾರೆ. ಇತ್ತೀಚಿನ ದಿವಸದೊಳಗೆ ಒಬ್ಬನೇ ಮಗ ಸಾಕು ಅಂಥೇಳಿ ಒಳ್ಳೆ ವಯಸ್ಸಿಗೆ ಬಂದುಬಿಡ್ತಾನೆ ಪಾಪ, 40-50ಕ್ಕೆ ಬಂದಿರ್ತಾನೆ, 20-30 ಆಗಿರ್ತದೆ, ಯಾವುದೋ ಕಾರಣಕ್ಕೆ ಹೋಗಿಬಿಡ್ತಾನೆ. ಆಮೇಲೆ ಇವರೇನು ರೂಲ್ ಏನೂ ಮಾಡೋಂಗಿಲ್ಲ ಇವರು. ಇನ್ನೊಬ್ಬ ಮಗ ಇಲ್ಲವೇ ಜೀವನ ಪೂರ್ತಿ ಕೊರಗ್ತಾರೆ. ಎಷ್ಟೋ ಜನ ಅಂಥ ಸ್ಥಿತಿ ಬಂದಿದೆ. ಆದ್ದರಿಂದ ನಮಗೇನು ಆಯುಷ್ಯಗೆ ನಮಗೇನು ಯಾವುದೂ ಗೊತ್ತಿಲ್ಲ ನಮಗೆ. ಆದ್ದರಿಂದಾಗಿಯೇ ಅದಕ್ಕೇನು ಮಾಡಬೇಕಾಗ ಹೆಚ್ಚು ಮಕ್ಕಳನ್ನು ಪಡೀರಿ ಅಂತ ಅಂಥ ದೃಷ್ಟಿಯಲ್ಲಿ ಹೇಳಿದ್ದೆ ಹೊರತು ಅದು ನಿಮಗೆ ಸಂಪೂರ್ಣ ಜ್ಞಾನಿ ಆದರೆ ಯೋಚನೆ ಇಲ್ಲ. ಇಲ್ಲದೆ ಹೋದಾಗ ಆ ರೀತಿ ಯೋಚನೆ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ಅರ್ಥ. ಯಾಕೋಪಿ ಸಮೀಚೀನೋ ಭವತೀತಿ ಸಂಭಾವನಾ ಮಾತ್ರ. ಸಂಭಾವನಾ ಅಂದರೆ ಪಾಸಿಬಿಲಿಟಿ, ಪ್ರಾಬಬಿಲಿಟಿ ಇಟ್ಕೊಂಡು ಮಾಡ್ತಾರೆ, ಆದ್ದರಿಂದ ತಪ್ಪಲ್ಲ. ನಿಶ್ಚೇತುಮಶಕ್ಯತ್ವ ಪಿತೃಋಣ ಅಪಾಕರಣಂಚ ಅವನಿಂದನೇ ಪಿತೃಗಳು ಉದ್ಧಾರ ಆಗುತ್ತೆ. ಅವ್ನು ಭಾರಿ ಒಳ್ಳೆಯವನು, ಸಾಧ್ಯಪಕ್ಷ ಮಾಡ್ತಾನೆ. ಇವಾಗ ನಿಶ್ಚಯ ಮಾಡೋ ಸಾಧ್ಯತೆಯೇ ಇಲ್ಲ. ಇವತ್ತಂತೂ ಮಾಡೋದಿಲ್ಲ, ನಮ್ಮ ಸಾಧ್ಯತೆಯೇ ಜಾಸ್ತಿ ಅಂತ ಹೇಳಿಬಿಡ್ತಾರೆ. ಎಷ್ಟು ಮೊದಲೇ ಮಾಡ್ಕೊಂಡ್ಬಿಡ್ತಾರಲ್ಲ ಮಕ್ಕಳಿಗೆ ಮಾಡೋ ಗ್ಯಾರಂಟಿ ಇಲ್ಲ ಅಂಥೇಳಿ. ಆದ್ದರಿಂದನೇ ಬಹುಪುತ್ರೋತ್ಪಾದನ ಮುಚ್ಯತೆ, ಹೆಚ್ಚಿನ ಮಕ್ಕಳಲ್ಲಿ ಅದಕ್ಕೆ ಹೇಳ್ತಾರೆ. ಅದಕ್ಕೆ ಮಹಾಭಾರತ ಶ್ಲೋಕ ಇದು. ಎಷ್ಟವ್ಯಾ ಬಹವ ಪುತ್ರಾಹ ಯದ್ದೇಕೋಪಿಗ ಯಾಂ ವ್ರಜೇತ್. ತುಂಬ ಜನ ಮಕ್ಕಳಿದ್ದರೆ ಒಬ್ಬನಾದರೂ ಒಳ್ಳೆಯವನಾಗಿ ಕೈಯಾಕ್ಕೆ ಹೋಗಿ ಸದ್ಗತಿ ಕಳಿಸ್ಬೋದು ಅನ್ನೋ ಯೋಚನೆಯಿಂದ ಹೆಚ್ಚಿನ ಮಕ್ಕಳನ್ನು ಪಡೀರಿ ಅಂತ ಹೇಳ್ತಾರೆ. ಅದೇ ಶ್ಲೋಕ ಇನ್ನೊಂದು ಕಡೆ ಹೇಳುತ್ತೆ, ನೇಷ್ಟವ್ಯ ಬಹವ ಪುತ್ರ. ಭಾಳ ಜನ ಪುತ್ರರು ಇರಬಾರ್ದು. ಒಬ್ಬನ ಕೆಟ್ಟೋದ್ರೂ ಕೂಡ ವಂಶ ಸರಳಾಗಿ ಹೋಗುತ್ತೆ. ಎಲ್ಲರೂ ಕೆಡಬೇಕಾಗಿಲ್ಲ, ವಂಶ ಕೆಡಬೇಕಾದ್ರೆ ಎಷ್ಟು ಜನ ಕೆಟ್ಟರು ಸಾಕು, ಒಬ್ಬನು ಕೆಟ್ಟರು ಸಾಕು. ಆದ್ದರಿಂದ ರಿಸ್ಕ್ ಅದು ನೋಡಿ ನಮಗೆ ಏನಿಸುತ್ತೆ ಗೊತ್ತಾಗಿ ಏನು ಮಾತು ಕಟ್ಟಿಕೊಂಡು ಏನು ಮಾಡಬೇಕು ಅನಿಸ್ಬಿಡುತ್ತೆ. ಒಂದು ಸರ್ತಿ ಹೇಳ್ತಾರೆ ಭಾರಿ ಮಕ್ಕಳನ್ನು ಪಡೆಯೋದು, ಇನ್ನೊಂದು ಸರ್ತಿ ಹೇಳ್ತಾರೆ ಭಾರಿ ಮಕ್ಕಳು ಬೇಡ ಅಂತ ಹೇಳ್ತಾರೆ. ಅದರ ಅರ್ಥ ಏನು ಅಂದರೆ, ಒಳ್ಳೆ ಮಕ್ಕಳಿರೋದಾದರೆ ಒಬ್ರು ಇದ್ದರೂ ಸಾಕು, ಇಲ್ಲದವ್ರು ಹೆಚ್ಚು ಮಕ್ಕಳಿದ್ರೆ ಒಳ್ಳೆಯದು. ಕೆಟ್ಟ ಮಕ್ಕಳಾಗೋದಾದರೆ ಒಬ್ಬನಿರೋದು ಬೇಕಾಗಿಲ್ಲ, ಆ ಸ್ಥಿತಿ ಬರ್ತದೆ. ಅವನಿಂದ ಹಾಳಾಗೋಯ್ತು ಅಂತಾರಲ್ಲ, ಹಾಗಾಗಬಾರ್ದು. ಇತಿಹಾಸ ವಚನಾತ್. ಇತಿಹಾಸ ಅಂದರೆ ಮಹಾಭಾರತಾದಿಗಳು ಅಂತ ಅರ್ಥ. ಮುಂದೆ ಅದು ಇದು ಸಂಬಂಧಪಟ್ಟಿದ್ದಲ್ಲ. ಇನ್ನೊಂದು ಗೌರಿ ಮಾವರ ಏತ್ ಕನ್ಯಾಂ ನೀಲಂಬ ವೃಷಭುಸ್ತ್ರಿದೆ, ಇನ್ನೊಂದಕ್ಕದು. ಅಂದರೆ ಒಂದು ಮದುವೆ ಆಗಬೇಕಾದ್ರೆ, ಮದುವೆ ಆಗ್ತಾನೋ ಇಲ್ಲ, ಒಬ್ಬ ಮಗ ಇದ್ದಾನೆ ಅಕಸ್ಮಾತು, ಮದುವೆ ಆಗಲಿ ಏನು ಮಾಡಬೇಕಾಗಿದ್ದರೆ ವಂಶ ಬೆಳೆಯೋದೇ ಇಲ್ಲ, ಯಾವುದೋ ಕಾರಣಕ್ಕೆ ಹಾಗಾಗುತ್ತೆ. 2-3 ಜನ ಇದ್ದಾಗ ಏನು ಮಾಡ್ಬೋದಾಗ? ಎಷ್ಟೋ ಜನ ಮನೇಲಿ ಹಾಗಾಗಿದೆ. ಒಬ್ಬರು ಮದುವೆ ಆಗೋದಿಲ್ಲ, 3 ಆಗ್ತಾರೆ, ಒಬ್ಬನೋ ಇಬ್ಬರು ಬಿಟ್ಬಿಡ್ತಾರೆ, ಒಬ್ಬನ ಮದುವೆ ಆಗ್ತಾನೆ ಬೆಳೆದು ಹೋಗ್ಬಿಡುತ್ತೆ. ಹಾಗೂ ಆಗ್ಬೋದು. ಅದು ಇನ್ನೊಂದು ನೀಲಂಬ ವೃಷಭುಸ್ತ್ರೆ. ನೀಲಂಬ ಅಂದರೆ ವೃಷೋತ್ಸರ್ಗ ಅಂತ ಮಾಡ್ತಾರೆ. ವೃಷೋತ್ಸರ್ಗ ಅಂತ ಸಪೀಂಡೀಕರಣ ಇತ್ಯಾದಿ ಆಗಬೇಕು. ವೃಷೋತ್ಸರ್ಗ ಅಂತ ಹೇಳಿದರೆ ಒಂದು ಗೂಡಿನ ಬಿಡಬೇಕು ಅಂಥೇಳಿ ಹಿಂದಿನ ಕಾಲಕ್ಕೆ ಇತ್ತದು. ಹೋಗ್ಬಿಟ್ಟು ಆ್ಯಕ್ಚುಲಿ ಗೂಡಿನ ಬಿಡ್ತಾಯಿದ್ರು. ಬಿಟ್ಟರೆ ಅನುಕೂಲ ಏನಂದರೆ ಅದು ಊರು ಗೋಡಿ, ಯಾರಿಗೂ ಸ್ವಾಮ್ಯ ಇಲ್ಲ ಅದ್ರ ಮೇಲೆ, ಗೊತ್ತಾಯ್ತಿಲ್ಲ. ಬಿಟ್ಟರೆ ಯಾರೂ ಕೇಳಾಗಿಲ್ಲ. ಅದು ಊರು ಗೋಡಿ ಅಂತ ಬೈಬೇಕಾದ್ರೆ ಹೇಳೋರು ಕೇಳಿಲ್ಲ. ಅವ್ರು ಗೂಡಿ ಇದ್ದಾಗ ಅವ್ರು ಹೇಳಲ್ಲ ಕೇಳೋರಿಲ್ಲ ಅಂತೇಳಿ ಆ ಥರ. ಅದು ಓನಲ್ಲ, ಅದು ಫ್ರೀಯಾಗಿ ಓಡಾಡ್ಕೊಂಡಿರುತ್ತೆ. ಅದರಿಂದ ಹಸುಗಳಿಗೆ ಗರ್ಭಾಧಾನವಾಗಿ ಬೆಳೆಯೋಕ್ಕೆ ಭಾರಿ ಅನುಕೂಲ. ಆ ರೀತಿ ಬಿಡೋ ಪದ್ಧತಿ ಇದೆ. ಇವತ್ತು ಹಿಟ್ಟು ಬಿಟ್ಬಿಡ್ತಾರೆ ಅಷ್ಟೇ, ಹಿಟ್ಟಿನ ಗೋಡಿ ಬಿಟ್ಬಿಡ್ತಾರೆ. ಬಸ್ಸಿಗೆ ಅದು ಹೋಗ್ಬಿಡೋದು, ಇಷ್ಟು ದಿವಸಕ್ಕೆ ಸ್ವಲ್ಪ ದಿವಸಕ್ಕೆ ಅದು ಹೋಗ್ಬಿಡೋದು. ಗುರ್ತಿಗೆ ಅದು ಐಡೆಂಟಿಫಿಕೇಷನ್ ದೋಷ, ಅದು ಐಡೆಂಟಿಫಿಕೇಷನ್ ಮಾಡ್ತಾರೆ. ಅದು ಇವ್ರದ್ದೇ ಅಂತ ಗೊತ್ತಾಗಲಿ, ಬೇರೆ ಗುರ್ತಿರೋದಿಲ್ವಲ್ಲ, ಅದಕ್ಕೋಸ್ಕರ ಮಾಡ್ತಾರೆ, ಬೇರೆದಕ್ಕಲ್ಲ. ಮತ್ತು ಕೆಲವು ಕೆಲವು ಇಂಜೆಕ್ಷನ್ ಇನ್ನು ಕೊಟ್ಟ ಆ್ಯಂಟಿಸೆಪ್ಟಿಕ್ ಟೈಪು ಕೆಲವು ಟ್ರೀಟ್ಮೆಂಟಿಗೂ ಕೊಡ್ತಾರೆ. ಅದು ಆ ರೀತಿ ಮಾಡಿದಾಗ ಕೆಲವು ರೋಗ ಬರೋದಿಲ್ಲ ಅವಕ್ಕೆ. ಅದೊಂದು ಕಾರಣ. 2 ಕಾರಣ ಇದೆ. ಎಷ್ಟವ್ಯಾ ಬಹವ ಆಫೀಸ್ ಫರ್ನಿಚರಿಗೆಲ್ಲ ಸೀಲ್ ಹಾಕ್ತಾರಲ್ಲ, ಹಾಗೆ ತುಂಬ ಗೋವುಗಳಿದ್ದಾಗ ಪ್ರಶ್ನೆ ಬರುತ್ತೆ. ಇವು ಒಂದೊಂದೇ ಥರ ಸಮಸ್ಯೆ ಹಿಂದೆಲ್ಲ ತುಂಬ ಮನೆಯಲ್ಲಿ ಗೋವಿರ್ತಿದ್ದ ಕಾಲ. ಬೆಳಿಗ್ಗೆ ಸುಮಾರು 8-9 ಗಂಟೆಗೆ ಎಲ್ಲ ಹೊರಡ್ತಾಯಿದ್ವು ಮನೆಯಿಂದ. ಊರು ತುಂಬ ಎಲ್ಲಿ ಹೊಡೆದ್ರು ದನಗಳು ರಾಶಿ ಹೋಗೋದು.
ಒಂದು ಕಡೆ ಮೊದಲು ಸೇರಬೇಕು ಅವು ಮಂದಿ ಅಂತ ಹೇಳ್ತಾರೆ. ಮಂದಿ ಅಂದ್ರೆ ಏನೋ ಗ್ರೂಪ್ ಆಗೋದು. ಅಲ್ಲಿ ಎಲ್ಲರ ತಂದು ಅಲ್ಲಿ ಬಿಡಬೇಕು ಇವರು. ಇಷ್ಟು ಮಕ್ಕಳು ಸ್ಕೂಲಿಗೆ ಬಿಡ್ತಾರಲ್ಲ ಹಾಗೆ ಅಲ್ಲಿಗೆ ಹೋಗಿ ಬಿಟ್ಟು ಬರಬೇಕು ಇವರು. ಆಮೇಲೆ ಹೊಡ್ಕೊಂಡು ಹೋಗ್ತಾ ಅವನು ಅಲ್ಲಿ ಬರ್ತಾನೆ. ಅವನು ಮೇನು ದನ ಕಾಯಿನಿರ್ತಾನೆ ಅಲ್ಲಿ ಬರ್ತಾನೆ. ಎಲ್ಲ ಹೊಡ್ಕೊಂಡು ಮತ್ತೆ ಅವನು ಕರ್ಬೇಕಾದ್ರೆ ಮಾತ್ರ ಆ ಕೆಲವರು ಕಾಯ್ತಾ ಕೂತಿರ್ತಾರೆ. ಅಲ್ಲಿ ಒಳಗೆ ಊರಿಗೆ ತಮ್ಮ ಮನೆಗೆ ಹೋಗಿಬಿಡುತ್ತೆ ಗುರ್ತಿಟ್ಕೊಂಡು ಹೋಗ್ಬೇಕಾದ್ರೆ. ಅದು ಪದ್ಧತಿ ಅದು. ಅದಕ್ಕೆ ಗೋಧೂಳಿ ಸಭೆ ಅಂತೇಳಿ. ಸಾಯಂಕಾಲ ವಾಪಸ್ ಬರಬೇಕಾದ್ರೆ ಜೋರುಗಳು ಖುಷಿಯಿಂದ ಓಡಿ ಬರ್ತಾ ಇರ್ತಾವಲ್ಲ, ಧೂಳು ಮೇಲೆ ಕೇಳುತ್ತೆ. ಆ ಧೂಳು ಎಂಥದ್ದು ಭಾರಿ ಪ್ಯೂರ್ ಅದು. ಹಸು ಎಲ್ಲೆಲ್ಲಿ ಓಡಾಡುತ್ತೋ ಭೂಮಿ ಏನಾಗುತ್ತೋ ಶುದ್ಧ ಆಗಿಬಿಡುತ್ತೆ. ಅದು ಗೋಧೂಳಿ ಲಗ್ನ. ಇವತ್ತು ಗೋ ಇಲ್ಲ ಧೂಳಿ ಇಲ್ಲ ಲಗ್ನ ಆ ಟೈಮ್ ನೋಡ್ಕೊಂಡು ಮಾಡ್ತಾರೆ ಅಷ್ಟೇ. ಆ್ಯಕ್ಚುಲಿ ಗೋಧೂಳಿ ಕಾಲ ಅಂತ ಇರ್ತಿತ್ತು, ಬೆಳಿಗ್ಗೆ ಹೋಗೋ ಕಾಲ ಅಂತ ಇರ್ತಿತ್ತು. ಅದು ಭಾರಿ ಸಂಭ್ರಮ ಅವೆಲ್ಲ ಕೂಡ. ಅದಕ್ಕೆಲ್ಲ ಆದಷ್ಟು ಎಲ್ಲಿ ಹೆಚ್ಚು ಕೂಡಿ ಬಿಡಕ್ಕೆ ಪ್ರಯತ್ನ ಪಡಿ, ಒಳ್ಳೆಯದಾಗತ್ತೆ. ಒಂದೆರಡು ಯಾವುದೋ ಕಾರಣದಿಂದ ಹಾಳಾದರೂ ಕೂಡ ಇನ್ನೊಂದರಿಂದ ನಮ್ಗೆ ಉಪಯೋಗ ಆಗುತ್ತೆ. ಗೋವನ್ನು ಬೆಳೆಸೋದಕ್ಕೊಂದು ಕಾನ್ಸೆಪ್ಟ್ ಅದು. ಗೋಗಳ ಸಂಖ್ಯೆ ಬೆಳೆಸೋಕ್ಕೋಸ್ಕರ ಮಾಡಿದ ವ್ಯವಸ್ಥೆ ಅದು. ಮಂತ್ರವರ್ಣಶ್ಚ ಸೋಮೋ ದೇವೋ ಕರ್ಮಣ್ಯಂ ದದಾತಿ ಸೋಮೋ ಧೇನುಂ ಸೋಮೋ ಅರ್ವಂತಂ ಆಮೇಲೆ ಆಶುಂ ಸೋಮೋ ವೀರಂ ಸಾಧನ್ಯಂ ವಿದಧ್ಯಂ ಪಿತೃಶ್ರವಣಂ ಯೋ ದದಾಶತಸ್ಮೈ ಇತಿ. ಇದಿಷ್ಟೇನು ಸ್ಮೃತಿ ಹೇಳಿದರು. ಮಂತ್ರವರ್ಣ ಅಂದರೆ ಶ್ರುತಿ. ಸೋಮ ಅಗ್ನಿ ಇವೆಲ್ಲ ಹೇಳಿದ್ರು. ಅವೆಲ್ಲ ಮಾಡೋ ವಿಚಾರ ಬಗ್ಗೆ ಶ್ರುತಿ ಕೂಡ ಹೇಳಿದೆ ಅಂತ ಹೇಳ್ತಾರೆ. ಸೋಮೋ ದೇವತಾ ಕರ್ಮನಿಷ್ಠಂ ಗೃಹಾದಿಷು ಕುಶಲಂ ಬಹುಜ್ಞಂ ಸಭಾಸು ಸಾಧುಂ ಏವಂ ಭೂತಂ ವೀರಂ ಪುತ್ರಂ ದದಾತಿ. ಸೋಮನ ಆರಾಧನೆಯಿಂದ ಕರ್ಮನಿಷ್ಠಂ ಒಳ್ಳೆ ಕರ್ಮಾಚರಣೆ ಮಾಡ್ತಕ್ಕಂತಹ, ಗೃಹಾದಿಷು ಕುಶಲಂ ಮನೆ ನಡೆಸೋರು ನಿಪುಣನಾದಂತಹ, ಮನೆ ನಡೆಸೋದಂದ್ರೆ ಆರ್ಟ್ ಅದು, ಆಫೀಸ್ ಹೇಗೆ ಮೇಂಟೈನ್ ಮಾಡೋಕೆ ಹಾಗೆ. ಕರ್ಮನಿಷ್ಠಂ ಗೃಹಾದಿಷು ಕುಶಲಂ ಬಹುಜ್ಞಂ ತುಂಬ ತಿಳಿದವನಾಗಿರಬೇಕು. ಸಭಾಸು ಸಾಧುಂ ಸಭೆಗಳಲ್ಲಿ ಒಳ್ಳೆ ರೀತಿ ನಡ್ಕೊಳ್ಳೋದು. ಸಭಾ ಮರ್ಯಾದೆ ಅಂತ ಇರುತ್ತಲ್ಲ, ಅದರಿಗೆ ಅದು ಶಿಶುಪಾಲ ಬೈದು ಹಾಳಾಗ್ತಾನಲ್ಲ ಹಾಗೆ ಅಂಥವ್ರಾಗಬಾರ್ದು. ಸಾಧುಂ ಏವಂ ಭೂತಂ ವೀರಂ ಪುತ್ರಂ ದದಾತಿ. ಇಂಥ ಪುತ್ರ ಸಿಗಬೇಕಾದ್ರೆ ಸೋಮನ ಅನುಗ್ರಹ ಬೇಕು. ಯಹ ಪುತ್ರ ಅಸ್ಮೈ ಪಿತ್ರೆ ಪಿತॄಣಾಂ ಶ್ರವಣಂ ಸಂತು ಸಂತ್ಯವಿಚ್ಛೇದೇನ ಪರಂಪರಾ ಶ್ರವಣಂ ತದಾಶತ್ ದತ್ತವಾನ್ನಿತಿ ಮಂತ್ರಾರ್ಥ. ಅದರಿಂದಾಗಿಯೇ ಮುಂದೆ ಪಿತ್ರೆ ಪಿತॄಣಾಂ ಶ್ರವಣಂ ಮತ್ತು ಸಂತ್ಯವಿಚ್ಛೇದೇನ ಮನೆಯಲ್ಲಿ ಶ್ರವಣಾದಿಗಳು ವಿಚ್ಛೇದವಿಲ್ಲದೆ ನಡಿಬೇಕಾದ್ರೆ ಇದು ಅನುಗ್ರಹ ಕಾರ್ಯ ಆಗಬೇಕು ಅಂತ ಹೇಳೋದಕ್ಕೋಸ್ಕರ ಅದೆಲ್ಲ ಹೇಳ್ತಾರೆ. ಅತ್ರ ಕರ್ಮನಿಷ್ಠಾದಿ ಅನೇಕ ಗುಣವಿಶಿಷ್ಟಸ್ಯ ಏಕಸ್ಯೈವ ಪಿತೃಸಂತತಿ ಹೇತುತ್ವಂ ಅವಗಮ್ಯತೆ. ಕೆಲವು ಸರ್ತಿ ಒಬ್ಬರು ಸರಿಯಾಗಿ ಇದ್ದುಬಿಟ್ರೆ ಎಲ್ಲ ಇಷ್ಟ ಒಬ್ಬರು ಇದ್ದರೆ ಸಾಕು, ವಂಶೋದ್ಧಾರಕ ಅಂತಲೇ ಹೆಸರು. ಒಬ್ಬನಿದ್ದರೂ ಕೂಡ ನಡೆಯುತ್ತೆ. ಅದಕ್ಕೆಲ್ಲ ತುಂಬ ಜ್ಞಾನ ಇರಬೇಕು, ಅವನಿಗೆ ಅನುಷ್ಠಾನ ಇರಬೇಕು. ಅದಕ್ಕೆ ಬೃಹದಾರಣ್ಯದಲ್ಲಿ ಎಂಥ ಮಗ ಹುಟ್ಟಬೇಕಾದ್ರೆ ಏನೇನು ಮಾಡಬೇಕು ಅಂತ ಹೇಳ್ತಾರೆ. ಇಂಥ ಮಗನೇ ಹುಟ್ಟಬೇಕು ಅಂತಿದ್ದರೆ ಒಳ್ಳೆ ಜ್ಞಾನಿಯಾದ ಮಗ ಹುಟ್ಟಬೇಕು, ವೀರನಾದ ಮಗ ಹುಟ್ಟಬೇಕು. ಯಾರು ಶತ್ರುಗಳಿದ್ದಾರೆ ಶತ್ರುಗಳನ್ನ ಕೊಲ್ತಕ್ಕಂಥ ಮಗ ಹುಟ್ಟಬೇಕು. ಗೊತ್ತಾಯ್ತಾ? ಯಾವ್ದು ಹಿಂದೆ ಯಾವುದೋ ಕಾಲದ ಏನೋ ಆಗೋಗಿರುತ್ತೆ ಅದು ಸರಿ ಮಾಡೋಂಥ ಮಗ ಹುಟ್ಟಬೇಕು. ಯಜ್ಞಯಾಗಾದಿ ಮಾಡ್ತಕ್ಕಂಥ ಮಗ ಹುಟ್ಟಬೇಕು. ಇದು ಮನಸ್ಸಿದ್ರೆ ಈ ರೀತಿ ಮಂತ್ರಗಳು ಈ ರೀತಿ ಹೋಮ ಮಾಡಿಕೊಂಡ್ರೆ ಆಗ ಅಂಥ ಮಗ ಹುಟ್ಟುತ್ತಾನೆ ಅಂತ ವಿಧಿ ಹೇಳಿದ್ದಾರೆ. ಅದರದ್ದೆಲ್ಲ ಚಿಕ್ಕದಾಗಿ ಇಲ್ಲಿ ಹೇಳಿದ್ದಾರೆ ಅಷ್ಟೇ. ಅಲ್ಲಿ ಸೂಕ್ಷ್ಮ ಹೇಳಿದ್ದಾರೆ, ಸುಪ್ರಧಾನ ವಿಸ್ತಾರವಾಗಿ ಹೇಳ್ತಾರೆ. ಅದೇ ಹೇಳಿದ್ನಲ್ಲ, ಯಾವ ಉದ್ದೇಶ ಅದು ನೋಡ್ಕೊಂಡು ಹೇಳಬೇಕಲ್ಲ. ಇವತ್ತು ಆಫೀಸ್ಗೆ ಯಾವ ಸ್ಟಾಫ್ ಬೇಕು ಅಂತ ಹೇಳ್ತಾರೆ ಹಾಗೆ. ನಾವು ಇಂಗ್ಲೀಷ್ ಲೆಕ್ಚರರ್ ಬೇಕು, ಕನ್ನಡ ಲೆಕ್ಚರರ್ ಬೇಕು ಅಂತ ಹೇಳಿದಾಗೆ ಅವ್ರ ಶಾರ್ಟ್ ಇರ್ತದೆ ಬರಬೇಕು. ಅದು ಒಂದು ಯೂನಿಟ್ ಆಗಬೇಕಾದ್ರೆ ಅಷ್ಟು ಬೇಕು. ಯಾಕೆ ಹೇಳಿಲ್ಲ ಅಂದರೆ ಪುತ್ರ ಇದ್ದಾಗ ಪುತ್ರಿ ಇಲ್ಲದ ಯಾರು ಪುತ್ರ ಇದ್ದಾನೆ ಬುದ್ಧಿ ವಂಶ ಬೆಳಿಬೇಕು. ಒಂದು ಹೇಳಿದಾಗ ಇನ್ನೊಂದು ಅರ್ಥ. ಇವತ್ತು ಆಫೀಸ್ಗೆ ಒಬ್ಬ ಸ್ಟಾಫ್ ಬೇಕು ಅಂತ ಕೇಳಿದರೆ ಎಲ್ಲ ಚೀಫ್ರಿಂದ ಹಿಡಿದು ಎಲ್ಲರೂ ಬೇಕು. ಪ್ರಧಾನ ದೃಷ್ಟಿಯಿಂದ ಈ ಮಾತು ಹೇಳಿದ್ದೆ ಹೊರತು ಉಳಿದವ್ರು ಬೇಡ ಅಂತ ಅರ್ಥ ಅಲ್ಲ. ಎಲ್ಲಿ ವಂಶ ಬೆಳೆಸು ಅಂತ ಹೇಳ್ತಾರೋ ಒಬ್ಬ ಪುತ್ರಿ ಇರಲೇಬೇಕಲ್ಲ. ಅದಕ್ಕೇ ಇನ್ನೊಂದು ಕಡೆ ಹೇಳಬೇಕು, ಪುತ್ರಿ ಇದ್ದರೂ ಸಾಕು. ಇದು ಮದ್ರಾಜ ದೇಶದಲ್ಲಿ ಅದೇನು ಮಾಡಿದ್ದಾತ, ಮೊದಲು ಒಳ್ಳೆ ಮಗ ಬೇಕು ಅಂತಲೇ ಇಷ್ಟಪಟ್ಟ. ಕೊನೆಗೆ ಒಬ್ಬ ಕನ್ಯಾಮೈಚ್ಛತ್ ಮಾದ್ರಿದೇವಿ ಹುಟ್ಟಿಲ್ದಾಗ ಮಗ ಹುಟ್ಟಿದ ಶಲ್ಯ, ಮಗಳು ಹುಟ್ಟಿಲ್ದು ಹಾಗೆ. ಈತ ಕೂಡ ವಯಸ್ಸತ್ತು ಮೊದಲೇನು ಮಾಡ್ತಾನೆ ಪಾಪ, ಗಂಡು ಮಗು ಬೇಕು ಅಂತ ಯಜ್ಞವನ್ನು ಮಾಡ್ತಾನೆ. ಮಿತ್ರಾವರ್ಣ ದೇವತಾಕವಾದ ಯಜ್ಞವನ್ನು ಮಾಡ್ತಾನೆ. ಮಹಾರಾಣಿ ಬಂದು ಏನು ಮಾಡಿಬಿಟ್ರೆ ಹವಿಸ್ ಹಾಕಬೇಕಾದ್ರೆ ಗಂಡು ಮಗು ಬೇಡ ಹೆಣ್ಣು ಮಗು ಬೇಕು ಅಂತ ಕೇಳ್ತಾರೆ. ಇಂಥ ಪ್ರಸಂಗಗಳು ಇರುತ್ತೆ. ಅವ್ರು ತಮ್ಮ ನೆಸಿಟಿ ನೋಡ್ಕೊಂಡು ಆ ರೀತಿ ಮಾಡ್ತಾರೆ. ಅತ್ರ ಕರ್ಮನಿಷ್ಠಾದಿ ಅನೇಕ ಗುಣ ಅದಾಯ್ತಲ್ಲ. ಇತಿ ವಚನಾಂತರಾಚ ಇತರೇಷಾಂ ಕಾಮ್ಯತ್ವಂ ಏಕಾಪತ್ಯಪರ್ಯಂತಂ ಋತುಗಮನಂ ನಿಶ್ಚಾಯಯತಿ. ಈಗ ಒಟ್ಟು ಒಬ್ಬ ಮಗ ಹುಟ್ಟುವವರೆಗೂ ಮಾತ್ರ ಸಂಸಾರ ಸಾಗಿಸಲೇಬೇಕು ಅನ್ನೋದ್ರ ಬಗ್ಗೆ ವಿಧಿ ಇದೆ.
ಋತುಸ್ನಾತಾಂತಯೋ ಭಾರ್ಯಾಂ ಇತಿ ವಚಸ್ತು ಏಕಾಪತ್ಯೋತ್ಪತ್ತೇಃ ಪೂರ್ವಂ ಋತುಕಾಲತ್ಯಾಗೆ ದೋಷಾಪಾದನ ಪರಂ ಇತಿ ನಿಷ್ಕರ್ಷಃ. ಅದಕ್ಕೆ ಅವ್ರು ಏನು ಮಾಡಿದ್ರು, ಕರ್ದಮರು ಮಕ್ಕಳಾದರು, ಇನ್ನು ಸನ್ಯಾಸಿ ಆಗ್ತೇನೆ ಅಂತ ಹೇಳಿದ್ರು. ಅವು ಬೇಡ ಅಂತ ಹೇಳೋಕ್ಕೆ ಕಾರಣ ಇಲ್ಲ. ಮಕ್ಕಳಾಗಿಂತ ಮುಂಚೆ ಸನ್ಯಾಸಿ ಆಗ್ತೇನೆ ಅಂತ ಕೇಳಿ ಏನು ಮಾಡ್ತಿದ್ರು, ಇದು ತಪ್ಪಾಗುತ್ತೆ. ಇವತ್ತು ಇನ್ಚಾರ್ಜ್ ಒಬ್ಬನು ಇಲ್ದೇನೆ ಮನೆ ಬಿಟ್ಟು ಹೋಗ್ಲಿಕ್ಕೆ ಬರೋದಿಲ್ಲ. ಲೀವ್ ಹಾಕ್ಬೇಕಾದ್ರೆ ಚೀಫ್ ಆಫೀಸರಿಗೆ ಭಾರಿ ಕಷ್ಟ. ಒಬ್ಬ ಹುಡುಕ್ಬೇಕಾತೀಗ, ಈಗ ಒಬ್ಬ ಡೆಪ್ಯೂಟಿ ಮಾಡಬೇಕಲ್ಲ, ಸಾಮಾನ್ಯವಾಗಿ ಮಾಡ್ತಾರೆ, ಅವ್ನು ಲೀವ್ ಹಾಕಿಬಿಟ್ಟಿರ್ತಾರೆ. ಅವಾಗೇನು ಮಾಡಬೇಕು, ಇನ್ನೊಬ್ಬನು ಹುಡುಕ್ಬೇಕು, ಮತ್ತೆ ಅವನು ಎಫಿಷಿಯೆಂಟ್ ಆಗಿರಬೇಕು. ದೊಡ್ಡ ಭಾರಿ ಪ್ರಾಬ್ಲಮ್ ಅದು. ಸಡನ್ನಾಗಿ ಹೋಗ್ಬೇಕಾಗ್ಬಿಟ್ಟಿದೆ. ಮತ್ತೆ ಅಂಥ ಹೊತ್ತಲ್ಲಿ ಬಿಟ್ಟು ಹೋಗಾಗಿಲ್ಲ. ಆಫೀಸ್ಗಳು ಹೇಗಿರ್ಬೇಕು ಯಾವಾಗಲೂ, ಮತ್ತು ಆಫೀಸ್ನಲ್ಲಿ ಚೀಫ್ ಆಫೀಸರ್ ಬದಲು ವ್ಯವಸ್ಥೆ ಆಗಿರಲೇಬೇಕಲ್ಲಿ. ಡೈಲಿ ವರ್ಕ್, ರೊಟೀನ್ ವರ್ಕ್ ಯಾವುದು ಸ್ಟಾಪ್ ಆಗೋಂಗಿಲ್ಲ. ಮನೆಗಳಲ್ಲಿ ಹಾಗೇನೆ, ಮನೆ ಯಜಮಾನ ಇಲ್ಲ ಅಂಥೇಳಿ ಅತಿಥಿಗಳಿಗೆ ಊಟ ಇಲ್ಲ ಅಂತ ಹೇಳಾಗಿಲ್ಲ. ಅವನು ಏನು ಮಾಡಿ ಹೋಗಿರ್ತಾನೆ, ಮೊದಲೇ ವ್ಯವಸ್ಥೆ ಮಾಡಿರ್ತಾನೆ. ಯಾರೇ ಬಂದರೂ ಕೂಡ ಇವತ್ತು ಮಠದಲ್ಲಿ ಊಟ ಗ್ಯಾರಂಟಿ ಅಂತ ಹೇಗಿತ್ತೋ, ಹಿಂದೆ ಮನೆ ಅಂದರೆ ಊಟ ಗ್ಯಾರಂಟಿ ಅಂತಿತ್ತು. ಮನೆ ಏನೇ ಆಗಿರಲಿ ವ್ಯವಸ್ಥೆ ಇರಲೇಬೇಕಲ್ಲಿ. ಹಾಗೆ ಹೋಗಾಗಿಲ್ಲ ಅವನು. ಅದಕ್ಕೆ ಮನೆಯಲ್ಲಿ ಬಿಟ್ಟು ಹೋಗೋನು ಕೂಡ ಏನು ಮಾಡಬೇಕು, ಅವನು ಅತಿಥಿಗಳನ್ನ ಕರೆದಿದ್ದರೆ ಒಟ್ಟು ಕರೆದು ಅವ್ರು ಭೋಜನ ತೀರ್ಥ ಕೊಟ್ಟು ಭೋಜನ ಕೂಡಿಸಿ ಕೃಷ್ಣಾರ್ಪಣೆ ಹೇಳಿ ಅವ್ರ ಮನೆ ಕಳಿಸಿ ಆಮೇಲೆ ಹೋಗಬೇಕೆ ಹೊರತು, ನಾನು ಇವತ್ತು ಮನೆಯಲ್ಲಿರಲ್ಲ ಯಾರು ಊಟಕ್ಕೆ ಬರಬೇಡಿ ಅಂತ ಹೇಳಾಗಿಲ್ಲ. ಅವನು ಮಾಡೇ ಹೋಗಬೇಕು. ಅವ್ರು ಇವತ್ತು ಆಫೀಸ್ಗಳ ವ್ಯವಸ್ಥೆ ಆಗಿದೆ, ಮನೆಗಳ ವ್ಯವಸ್ಥೆ ಹಾಗೇ ಇರ್ತಿತ್ತು. ಪೂರ್ತಿ ತಪ್ಪು ಹೋಗಿದೆ. ಆದ್ದರಿಂದ ಒಬ್ಬ ಮಗನ ಪಡಿತಕ್ಕಂಥದ್ದು ಏನದು ವಿಧಿ, ಅದು ಅದನ್ನು ಬಿಡಕ್ಕೆ ಬರೋದಿಲ್ಲ. ಅಥ ಪ್ರಸಂಗ ಸ್ತ್ರೀಧರ್ಮ. ಆ್ಯಕ್ಚುಲಿ ಇಲ್ಲಿ ಒಬ್ಬ ಆಚಾರ್ಯ ವಿಷಯ ಹೇಳಲಿಲ್ಲ. ಆದರೆ ಅವ್ರೇನು ಮಾಡಿದರು, ಗೃಹಸ್ಥರ ಧರ್ಮ ಹೇಳಿದ ಮೇಲೆ ಹೆಂಡತಿರು ಪಾಲ್ಗೊಳ್ಳೋದ್ರಿಂದ ಸ್ತ್ರೀಧರ್ಮನ ಹೇಳಬೇಕಲ್ಲ, ಅದು ಕೇಳ್ತೇವೆ ಅಂತ ಬರೀತಾರೆ. ಅಥ ಪ್ರಸಂಗಾತ್, ಪ್ರಸಂಗ ಅಂದ್ರೇನು, ಆ ಕಾಂಟೆಕ್ಸ್ಟ್ ಬಂದಿದ್ದರಿಂದ ಸ್ತ್ರೀಧರ್ಮವನ್ನು ಹೇಳ್ತೇವೆ ಅಂತ ಹೇಳ್ತಾರೆ. ಶಯನಾದುತ್ಥಿತ ನಾರಿ ಶುಚಿಸ್ಯಾದ್ ಅಶುಚಿ ಪುಮಾನ್, ಇದಿಷ್ಟು ಕೆಲವು ಮಾತುಗಳಿದೆ. ಸ್ತ್ರೀಧರ್ಮದ ಬಗ್ಗೆ ಕೆಲವು ಶ್ಲೋಕಗಳಿದೆ, ನಾಳೆ ನೋಡೋಣ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರಿಯ